ನಮ್ಮ ಅಂಕಲ್ ನಮ್ಮನ್ನ ಗುರುತಿಡಿತಾರ ಎಲ್ಲೂ ಇವರನ್ನ ಮರೆಯಕ್ಕಾಗತ್ತ ಅಲ್ಲ ನಮ್ಮ ಇಡ್ಲಿ ತಿಂದೆ ಇವರೆಲ್ಲ ಬೆಳೆದವರು ದುನಿಯಾ ಪಿಕ್ಚರ್ ಟೈಮ್ ಅಲ್ಲಿ ಇಲ್ಲಿಗೆ ಇಡ್ಲಿ ತಿನ್ನಕ್ ಬರ್ತಾರೆ ಸರ್. 2.5-3 ವರ್ಷ ಇವ್ರ ಹೋಟ್ಲು ಇಡ್ಲಿ ವಡೆ ಬಿಟ್ರೆ ಏನು ತಿಂದಿಲ್ಲ. ಎಲ್ಲ ನಮ್ಮ ಇಡ್ಲಿ ಚಟ್ನಿ ಎಲ್ಲ ತಿಂದು ಅವರು ಖುಷಿ ಪಡೋರು ಅವಾಗ ಅಂಕಲ್ ಅಂಕ ಎಲ್ಲರೂ ಇಲ್ಲಿ ಕರ್ಕೊಂಡ್ ಬರೋರು. ಸೂರ್ಯನೂ ಅಷ್ಟೇ ಅಷ್ಟಿದ್ರು ಇಲ್ಲಿ ಬಂದಾಗ ಈ ಕಡೆ ಇಡ್ಲಿ ತಿಂದು ಮಾತಾಡ್ಸ್ಕೊಂಡು ಹೋಗ್ತಾರೆ. ಪ್ರಶಾಂತ ಒಂದ್ ಸರ್ಪ್ರೈಸ್, ನಮ್ಮ ಅಂಕಲ್ ನಮ್ಮನ್ನ ಗುರುತಿಡಿತಾರ ಎಲ್ಲೂ. ಅಂಕಲ್ ನಮಸ್ಕಾರ. ಇವರನ್ನ ಮರೆಯಕ್ಕಾಗತ್ತ ನಮಸ್ಕಾರ. ಅಲ್ಲ ನಮ್ಮ ಇಡ್ಲಿ ತಿಂದೆ ಇವರೆಲ್ಲ ಬೆಳೆದವರು ಅಂಕಲ್ ಅಂತ ಬಹಳ ವಿಶ್ವಾಸ ನೋಡಿ. ಇವತ್ತಿಗೆ ಹೇಗೆ ಹೇಳ್ತಾರೆ ಬಂದು ನಮ್ಮ ಅಂಕಲ್ ಅಂತ. ಇಲ್ಲಿ ಆಫೀಸಲ್ಲಿ ಇದ್ದಾಗ ಕಡ್ಡಿಪುಡಿ ಟೈಮ್ ಅಲ್ಲಿ ಸೂರ್ಯ ಜೊತೆ ಇದ್ರಲ್ಲ ಎಲ್ಲ ಇಲ್ಲಿಗೆ ಇಡ್ಲಿ ಬರೋರು ಮಾಡೋರು ಎಲ್ಲ ನಮ್ಮ ಇಡ್ಲಿ ಚಟ್ನಿ ಎಲ್ಲ ತಿಂದು ಅವರು ಖುಷಿ ಪಡೋರು ಅವಾಗ ಅಂಕಲ್ ಅಂಕ ಎಲ್ಲರೂ ಇಲ್ಲಿ ಕರ್ಕೊಂಡ್ ಬರೋರು. ಹೌದು, ನಮ್ದು ಅಡ್ಡ ಇದು ಅವಾಗ ಅಂತರ ಅಡ್ಡ ಎಲ್ಲ ಇಲ್ಲ. ಎಲ್ಲಾರು ಇರ್ತಾ ಇದ್ವು. ಸೂರ್ಯ ಅವ್ರು ಮುಂಚಿಂದ ಪರಿಚಯ ನಮ್ಗೆ. ಇವಾಗ ಬಂದ್ರೆ ಇಲ್ಲಿ ಇಡ್ಲಿ ಅವ್ರು ಸೂರ್ಯ ಲಾಸ್ಟ್ ಬಂದ್ ಹೋಗಿದ್ರು ಇಡ್ಲಿ ತಿಂದು ಹೌದಾ ಮಾತಾಡ್ಸ್ಕೊಂಡು ಹೋಗಿದ್ರು. ದುನಿಯಾ ಪಿಕ್ಚರ್ ಟೈಮ್ ಅಲ್ಲಿ ಇಲ್ಲಿಗೆ ಇಡ್ಲಿ ತಿನ್ನಕ್ ಬರ್ತಾ ಇದ್ದಾರೆ ಸರ್. ವಿಜಯ್ ಎಲ್ಲ ಇಲ್ಲಿ ಬರ್ತಾ ಇದ್ರು. ಜಮಾನದ್ ಸೂರ್ಯ ಅವರಂತೂ ನಮ್ಮ ಇವ್ರು ಗೊತ್ತಲ್ಲ. ನಾವೊಂದು 2.5-3 ವರ್ಷ ಬೆಳಗ್ಗೆ ತಿಂಡಿ ಇವ್ರ ಹೋಟ್ಲು ಇಡ್ಲಿ ವಡೆ ಬಿಟ್ರೆ ಏನು ತಿಂದಿಲ್ಲ. ಬೆಳಗ್ಗೆ ತಿಂಡಿ ಕಾಫಿ ಫಿಕ್ಸ್. ಹೇಳ್ದಲ್ಲ ಎಲ್ಲ ನಮ್ಮ ಹುಡುಗರು ಇಲ್ಲೇ ತಿಂದು ಬೆಳೆದವರು. ಕರೆಕ್ಟ್, ಒಂದೇ ಮಾತಲ್ಲಿ ಮುಗಿಸ್ಬಿಟ್ರಿ ಎಲ್ಲ. ನಂದು ಅಲ್ಲ ಸರ್ ಅವರ ಪ್ರೀತಿ ಇಟ್ಕೊಂಡಿರುವಾಗ ನೋಡಿ ಇವತ್ತಿಗೂ ಅಂಕಲ್ ಅಂಕಲ್ ಅಂತ ಹೇಳಿ ಪ್ರೀತಿ ಬಂದಲ್ಲ ಅದಕ್ಕೂ. ಸೂರ್ಯನೂ ಅಷ್ಟೇ ಅಷ್ಟಿದ್ರು ಇಲ್ಲಿ ಬಂದಾಗ ಈ ಕಡೆ ಇಡ್ಲಿ ತಿಂದು ಮಾತಾಡ್ಸ್ಕೊಂಡು ಹೋಗ್ತಾರೆ. ಅಂಕಲ್ ಹೆಂಗಿದ್ದೀರಾ ಅಂತ. ಒಂದ್ ಕಾಫಿ ಕುಡಿ, ಮತ್ತೆ ಒಂದು ಕಾಫಿ ಹಾಕಿ ಕಾಫಿ ಒಂದು ಬೈಟು 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 ಮಾಡಿ. ಮತ್ತೆ ಅಂಕಲ್ ಹೆಂಗಿದೆ ಬಿಸ್ನೆಸ್? ಚೆನ್ನಾಗಿದೆ. ನಡೀತಾ ಇದೆ. ಹುಡುಗರು ಜಾಸ್ತಿ ಆಗಿದ್ದಾರೆ ಈಗ. ಸ್ವಲ್ಪ ಜಾಸ್ತಿ ಮೊದ್ಲು ಒಬ್ಬರೇ ಇದ್ರಲ್ಲ. ದೋಸೆ ಎಲ್ಲ ಶುರು ಮಾಡಿದ್ವಲ್ಲ. ಹೌದಾ? ಅವರು ದೋಸೆ ಮೊದ್ಲು ಬರೀ ಇಡ್ಲಿ ಅಷ್ಟೇ ಇದೆ. ಮುಂಚೆ ಬರೀ ಇಡ್ಲಿ ವಡೆ ಚಟ್ನಿ. ಈಗ ದೋಸೆ ಸಟ್ಟು ಮಸಾಲೆ ಬೆಣ್ಣೆಕಾಲಿ ಬೆಣ್ಣೆ ಮಸಾಲೆ ಓ ಎಲ್ಲ ಉಂಟಾ? ಬೆಣ್ಣೆ ಸಟ್ಟು ಹೌದಾ? ಎಲ್ಲ ಸ್ವಲ್ಪ ಶಾವಿಗೆ ಬಾತು ಎಲ್ಲ ರೆಡಿ ಮಾಡಿದ್ವಿ. ಹೌದು ರೂಮ್ ತಗೊಂಡಿದ್ವಿ. ಹೌದಾ? ಮತ್ತೆ ಇನ್ನೇನ್ ಸಮಾಚಾರ? ಎಲ್ಲ ಆರಾಮ್. ನಂದೊಂದ್ ಸಿನಿಮಾ ರಿಲೀಸ್ ಹೊಸದು ಕಾಲಪತ್ತರ ಅಂತ. ಹೌದಾ? ನೋಡಿದ್ದೀನಿ. ನಾನೇ ಡೈರೆಕ್ಟರ್. ಹೌದು ಆಗ್ಲಿ ಒಳ್ಳೇದಾಗ್ಲಿ. ಡೈರೆಕ್ಟರ್ ಕಮ್ ಹೀರೋ. ನಾನು ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗಿಂದ ಯಾರ್ಯಾರು ನನ್ಗೆ ಹೆಲ್ಪ್ ಮಾಡಿದ್ರು ಅವ್ರೆಲ್ಲಾರು ಮೀಟ್ ಮಾಡ್ತಾ ಇದ್ದೆ. ಎಲ್ಲ ನಮ್ಮ ಹುಡುಗರಲ್ಲ ಬೆಳಿಬೇಕು, ನಮ್ಗೂ ಖುಷಿ. ಒಳ್ಳೇದಾಗ್ಲಿ, ಇನ್ನಷ್ಟು ಅವಕಾಶ ಬರ್ಲಿ, ನಾವು ದೇವರ ಹತ್ರ ಹಾರೈಸ್ತೇವೆ. ಥ್ಯಾಂಕ್ಸ್. ಈಗ ಗಾಯತ್ರಿ ಕಾಫಿ ಕೇಂದ್ರ ಮುಗೀತು. ಈಗ ವಾಟ್ ನೆಕ್ಸ್ಟ್? ಈಗ ಮುಂದೇನು? ಯಾವ ಕಡೆ? ಈಗ ಅಣ್ಣ ಬಂಡ್ ಆಯ್ತು, ಕಡ್ಡಿಪುಡಿ ಆಯ್ತು. ಈಗ ಸೀದಾ ಕೆಂಡಸಂಪಿಗೆ ಆಫೀಸ್ ಹೋಗೋಣ. ಕೆಂಡಸಂಪಿಗೆ ಆಫೀಸ್ ಬಾ ಹೋಗೋಣ. ತುಂಬಾ ದೊಡ್ಡ ಕಥೆ ಇದೆ. ಹೌದು. ಕಮಾನ್ ವಾಂಗೋ. ಈಗ ಎಷ್ಟು ವರ್ಷ ಆಯ್ತು ಶುರು ಮಾಡಿ? ಸರ್ 30 ವರ್ಷ ಆಯ್ತು. ನಾಡ್ದು ನವೆಂಬರ್ 11ಕ್ಕೆ ಕರೆಕ್ಟ್ ಆಗಿ 30 ವರ್ಷ ಆಗುತ್ತೆ. 30 ವರ್ಷಕ್ಕೆ ಸರ್ಪ್ರೈಸ್ ವಿಸಿಟ್ ನಿಮ್ಮ ಹೋಟೆಲ್ಗೆ. ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಹೆಂಗಿದ್ದಾರೆ ಮೊದಲ ತರನೇ? ಸರ್ ಅದೇ ತರ ಸೇಮ್. ನಾನು ನಿಮ್ಮ ಹೋಟೆಲ್ ಬಂದಾಗ 2010-11 ಈಗ 13 ವರ್ಷ ಆಗೈತೆ. ನಾನೇ ಹೋಟೆಲ್ ಹೌದು ಹೌದು ಹಂಗೆ ಮೇಂಟೈನ್ ಮಾಡಿದ್ರೆ ಹೆಂಗೆ ಸರ್ ಅದೇ ತರ ಸರ್. ಅದೆಲ್ಲ ನಿಮ್ಮ ಒಂದು ಪ್ರೀತಿ ಹಾರೈಕೆ ಅಂದ್ರೆ ಕಸ್ಟಮರ್ ಗೆಲ್ಲ ಇದೇ ತರ ಇಡ್ಲಿ ಚಟ್ನಿ ಎಲ್ಲ ಮುಂಚೆ ಗೊತ್ತಲ್ಲ, ಬರೀ ಇಡ್ಲಿ ಚಟ್ನಿ ಎಲ್ಲ ಇತ್ತು. ಈಗ ವಡೆ ದೋಸೆ ಎಲ್ಲ ಶುರು ಮಾಡಿದೀವಿ. ಶಾವಿಗೆ ಬಾತ್ ಇರುತ್ತೆ, ದೋಸೆ ಇರುತ್ತೆ, ಸಟ್ಟು ಮಸಾಲೆ ಖಾಲಿ ದೋಸೆ ಎಲ್ಲ ಶುರು ಮಾಡಿದೀವಿ. ಎಲ್ಲ ಬೆಣ್ಣೆ ಹಾಕಿ ಕೊಡ್ತಾ ಇದ್ವಿ. ನಿಮ್ಗೆ ಇಡ್ಲಿ ಹಳೆ ಕಸ್ಟಮರ್ ಈಗಲೂ ಇವಾಗ ಸರ್ ಇವಾಗ ಹೇಳಿದಲ್ಲ, ಇಲ್ಲಿ ಚಿಕ್ಕ ಚಿಕ್ಕ ಮುಂಚೆ ಸ್ಕೂಲಿಗೆ ಹೋಗೋರು ಇವಾಗ ಬಂದೆಲ್ಲ ಇಡ್ಲಿ ಚಟ್ನಿ ಅಂತ ಹೇಳಿ ಮಾತಾಡ್ಸ್ಕೊಂಡು ಹೋಗ್ತಾರೆ. ಅಂಕಲ್ ನಿಮ್ ಇಡ್ಲಿ ಚಟ್ನಿ ನಾವೆಲ್ಲ ತಿಂದು ಬೆಳೆದವ್ರು ಅಂತ. ಇದು ಇವಾಗ ಒಂದು ಟ್ರೆಂಡ್ ನಡೀತಾ ಇತ್ತಲ್ಲ ಫುಡ್ದು, ಎಲ್ಲ ರೀಲ್ಸ್ ಮಾಡಾಕೋದು, ಹೋಟ್ಲ್ಗಳನ್ನ ಫೇಮಸ್ ಮಾಡೋದು. ಬಟ್ ನಿಮ್ಗೆ ಬಂದಿಲ್ಲ ಯಾಕೆ? ಬಂದೆ ಸರ್, ನಾವೇನು ಅದಕ್ಕೇನು ಇದು ಮಾಡಲ್ಲ. ನಮ್ ಸರ್ ಕ್ಲೀನು ರುಚಿ ಇದ್ರೆ ಸಾಕು, ಗಿರಾಕಿ ಹುಡ್ಕೊಂಬರ್ತಾರೆ. ಹೆಂಗಿದ್ರಲ್ಲ ಯಾವ ಅಡ್ವರ್ಟೈಸ್ಮೆಂಟ್ ಯಾವ್ದು ಬೇಡ ಸರ್. ಎಷ್ಟೋ ಜನಕ್ಕೆ ನಮ್ದೆಲ್ಲ ಗೊತ್ತಿರೋರಿಗೆ ಗೊತ್ತಿದೆ, ಹುಡ್ಕೊಂಬರ್ತಾರೆ ಸಾಕು. ನಾನೇ 15 ವರ್ಷದಿಂದ ಬರ್ತೀನಿ. ಆ ಪ್ರೀತಿ ಆಶೀರ್ವಾದ ಗಿರಾಕಿ ಇದು ಇದೆಯಲ್ಲ, ಅದು ಕೊನೆವರೆಗೂ ಇರ್ಲಿ ಅಂತ ನಾವು ಹಾರೈಸ್ತೀವಿ. ಸಿಕ್ಕಿದ್ದು ನನ್ನ ಬ್ಲೆಸ್ ಮಾಡಿ. ನಮಗೂ ಅಷ್ಟೇ, ನಮಗೂ ತುಂಬಾ ಖುಷಿ ಆಯ್ತು. ಒಳ್ಳೊಳ್ಳೆ ಅವಕಾಶ ಸಿಗಲಿ, ದೇವರು ಒಳ್ಳೇದ್ ಮಾಡ್ಲಿ.